ಸೂರ್ಯನ ಸುತ್ತ ಭೂಮಿ ಸುತ್ತುತ್ತೆ ಅಂದ್ರೆ ಇವತ್ತು ಯಾರೂ ಅಚ್ಚರಿಗೊಳ್ಳುವುದಿಲ್ಲ. ಆದರೆ 400 ವರ್ಷಗಳ ಹಿಂದೆ ಗೆಲಿಲಿಯೋ ಇಂತಹದೊಂದು ಹೇಳಿಕೆ ಕೊಟ್ಟು ಶಿಕ್ಷೆಗೆ ಗುರಿಯಾಗಿದ್ದ ಅಂದ್ರೆ ನೀವು ನಂಬಲೇಬೇಕು. ಅಂದ್ರೆ ಪಾಶ್ಚಿಮಾತ್ಯ ಜಗತ್ತು 16ನೇ ಶತಮಾನದವರೆಗೆ ಸೂರ್ಯನೇ ಸೌರಮಂಡಲದ ಕೇಂದ್ರ ಬಿಂದು ಅನ್ನೋದನ್ನ ಒಪ್ಪಿಯೇ ಇರಲಿಲ್ಲ. ಇದೇ ಕಾರಣಕ್ಕೆ ಕೋಪರ್ನಿಕಸ್ ಹಾಗೂ ಗೆಲಿಲಿಯೋ ಚರ್ಚ್ ಮುಖಂಡರ ಕೆಂಗಣ್ಣಿಗೂ ಗುರಿಯಾಗಿ ಬಿಟ್ಟಿದ್ರು. ವಿಶೇಷ ಅಂದ್ರೆ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ ಪ್ರತಿಪಾದಿಸಿದ ಈ ಇಬ್ಬರು ಮಹಾನ್ ವಿಜ್ಞಾನಿಗಳಿಗಿಂತ 1000 ವರ್ಷಗಳ ಮೊದಲೇ ಭಾರತದ ಋಷಿಗಳು ಸೂರ್ಯನೇ ವಿಶ್ವದ ಕೇಂದ್ರ ಅನ್ನೋದನ್ನ ಗುರುತಿಸಿದ್ರು. ಅಂದಹಾಗೆ ಸಾವಿರಾರು ವರ್ಷಗಳ ಹಿಂದೆಯೇ ಈ ದೇಶದ ಋಷಿಗಳು ಖಗೋಳ ವಿಜ್ಞಾನದ ಬಗ್ಗೆ ಅದೆಂತಹ ಅದ್ಭುತ ಜ್ಞಾನ ಹೊಂದಿದ್ರು ಅನ್ನೋದನ್ನ ಹೇಳ್ತೀನಿ ಇಂದಿನ ಅದ್ಭುತ ಭಾರತದಲ್ಲೇ. ಅರಿಸ್ಟಾಟಲ್ ಗ್ರೀಸ್ನ ಮಹಾನ್ ತತ್ವಜ್ಞಾನಿ, ಅಲೆಕ್ಸಾಂಡರ್ನ ಪರಮಗುರು, ಗ್ರೀಸ್ ಜನರಿಂದ ಜ್ಞಾನದ ಪಿತಾಮಹ ಅಂತಲೇ ಕರೆಸಿಕೊಂಡಿದ್ದ ಮಹಾನ್ ಪುರುಷ. ರಾಜಕೀಯ ಹಾಗೂ ತಾತ್ವಿಕ ನೀತಿಯ ಬಗ್ಗೆ ಈತ ಬರೆದ ಪುಸ್ತಕಗಳಿಂದ ಜಗತ್ತಿನ ಅನೇಕ ಮೇಧಾವಿಗಳು ಪ್ರಭಾವಿತರಾಗಿದ್ದಾರೆ. ಆದರೆ ಇಂಥ ಮೇಧಾವಿ ಅರಿಸ್ಟಾಟಲ್ ಸೌರವ್ಯೂಹದ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನ ಹೊಂದಿದ್ರು ಅಂದ್ರೆ ನೀವು ನಂಬಲೇಬೇಕು. ಇಷ್ಟಕ್ಕೂ ಸೂರ್ಯನ ಪರಿಭ್ರಮಣದ ಬಗ್ಗೆ ಅರಿಸ್ಟಾಟಲ್ ಏನ್ ಹೇಳಿದ್ರು ಗೊತ್ತಾ? ಹಗಲಿನಲ್ಲಿ ಸೂರ್ಯ ಮತ್ತು ರಾತ್ರಿ ಹೊತ್ತು ಎಲ್ಲ ಗ್ರಹ ನಕ್ಷತ್ರಗಳು ಭೂಮಿಯ ಸುತ್ತ ಸುತ್ತುವಂತೆ ಭಾಸವಾಗುತ್ತೆ. ಇಡೀ ವಿಶ್ವದ ಕೇಂದ್ರ ಬಿಂದು ಭೂಮಿ. ಸೂರ್ಯ ಗ್ರಹ ನಕ್ಷತ್ರಗಳನ್ನ ನಿಯಂತ್ರಿಸೋದು ಭೂಮಿಯೇ. ಅರಿಸ್ಟಾಟಲ್ ಇಂತಹದೊಂದು ಸೌರ ಸಿದ್ಧಾಂತವನ್ನ ಮಂಡಿಸಿದ್ರು. ಜಗತ್ತಿನ ಶ್ರೇಷ್ಠ ತತ್ವಜ್ಞಾನಿ ಅರಿಸ್ಟಾಟಲ್ ಮಂಡಿಸಿದ್ದ ಈ ಸೌರ ಸಿದ್ಧಾಂತವನ್ನ ಆಗಿನ ಪಾಶ್ಚಿಮಾತ್ಯ ಜಗತ್ತು ಸಹ ಅಪ್ಪಿಕೊಂಡು ಬಿಟ್ಟಿತ್ತು. ಆದರೆ 16ನೇ ಶತಮಾನದ ಮೊದಲಾರ್ಧದಲ್ಲಿ ಹುಟ್ಟಿಕೊಂಡ ಇಟಲಿಯ ಖಗೋಳ ವಿಜ್ಞಾನಿ ಗೆಲಿಲಿಯೋ ಅರಿಸ್ಟಾಟಲ್ ಮಂಡಿಸಿದ್ದ ಸೌರ ಸಿದ್ಧಾಂತದ ಪರಿಕಲ್ಪನೆಯನ್ನೇ ಬುಡಮೇಲು ಮಾಡಿಬಿಟ್ಟಿದ್ದ. ಭೂಮಿಯ ಸುತ್ತ ಸುತ್ತೋದು ಸೂರ್ಯನಲ್ಲ, ಇಡೀ ವಿಶ್ವಕ್ಕೆ ಆಧಾರವಾಗಿರೋದು ಸೂರ್ಯ. ಸೂರ್ಯನೇ ಇಡೀ ಜಗತ್ತಿನ ಕೇಂದ್ರ ಬಿಂದು ಅಂದುಬಿಟ್ಟಿದ್ದ ಗೆಲಿಲಿಯೋ. ಗೆಲಿಲಿಯೋನ ಈ ಹೊಸ ವಾದವನ್ನ ಕೇಳಿಯೇ ಪಾಶ್ಚಿಮಾತ್ಯ ಜಗತ್ತು ಒಮ್ಮೆ ಬೆಚ್ಚಿ ಬಿದ್ದಿತ್ತು. ಅದುವರೆಗೆ ಅರಿಸ್ಟಾಟಲ್ನ ಸೌರ ಸಿದ್ಧಾಂತವೇ ಪರಮ ಸತ್ಯವೆಂದು ನಂಬಿಕೊಂಡಿದ್ದ ಜನ ಗೆಲಿಲಿಯೋ ವಾದವನ್ನೇ ಗೇಲಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ರು. ಅದುವರೆಗೂ ಅರಿಸ್ಟಾಟಲ್ರ ಸಿದ್ಧಾಂತವೇ ಸರಿ ಅಂತ ನಂಬಿದ್ದ ಕ್ರಿಶ್ಚಿಯನ್ ಜಗತ್ತು ಸಹ ಗೆಲಿಲಿಯೋನ ವಿರುದ್ಧ ತಿರುಗಿ ಬಿದ್ದಿತ್ತು. ಯಾಕಂದ್ರೆ ಬೈಬಲ್ನ ಸೌರ ಸಿದ್ಧಾಂತಕ್ಕೂ ಗೆಲಿಲಿಯೋ ಪೆಟ್ಟು ಕೊಟ್ಟು ಬಿಟ್ಟಿದ್ದ. ಇದೇ ಕಾರಣಕ್ಕೆ ಪೋಪ್ ನೇತೃತ್ವದ ನ್ಯಾಯಮಂಡಳಿ ಗೆಲಿಲಿಯೋ ತಪ್ಪಿತಸ್ಥ, ಈತ ಹೇಳೋದೆಲ್ಲ ಸುಳ್ಳು ಅಂತ ತೀರ್ಪು ನೀಡಿಬಿಟ್ಟಿತ್ತು. ಚರ್ಚ್ನ ಬೆದರಿಕೆ ತಂತ್ರಕ್ಕೆ ಕೊನೆಗೂ ಮಣಿದಿದ್ದ ಗೆಲಿಲಿಯೋ ತಾನು ಅಪರಾಧಿ, ತಾನು ಬೋಧಿಸಿದ್ದೆಲ್ಲವೂ ಸುಳ್ಳು, ಭೂಮಿ ಚಲಿಸುತ್ತಿಲ್ಲ, ಸ್ಥಿರವಾಗಿ ನಿಂತಿದೆ ಅನ್ನೋ ಹೇಳಿಕೆ ನೀಡಿಬಿಟ್ಟಿದ್ದ. ಇದೇನೇ ಇರಲಿ, ನಕ್ಷತ್ರ ಕಾಯಗಳನ್ನ ವೀಕ್ಷಿಸೋಕೆ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಟೆಲಿಸ್ಕೋಪ್ ಕಂಡುಹಿಡಿದದ್ದು ಇದೇ ಗೆಲಿಲಿಯೋ. ದುರಂತ ಅಂದ್ರೆ ಚರ್ಚ್ನ ಕುರುಡು ಧಾರ್ಮಿಕ ನಂಬಿಕೆಯಿಂದಾಗಿ ಶಿಕ್ಷೆಗೆ ಗುರಿಯಾಗಬೇಕಾಯಿತು. ಚರ್ಚ್ ಹಾಗೂ ವಿಜ್ಞಾನದ ನಡುವೆ ನಡೆದಿದ್ದ ಸಂಘರ್ಷದಲ್ಲಿ ಆವತ್ತು ಚರ್ಚ್ ನಂಬಿಕೆಯೇ ಗೆದ್ದು ಬಿಟ್ಟಿತ್ತು.
ಹಾಗೆ ನೋಡಿದ್ರೆ ಗೆಲಿಲಿಯೋ ಹೊಸದೇನನ್ನು ಹೇಳಿರಲಿಲ್ಲ. ಗೆಲಿಲಿಯೋ ಹುಟ್ಟೋದಕ್ಕೆ 34 ವರ್ಷಗಳ ಮೊದಲೇ ಅಂದ್ರೆ 1530ರಲ್ಲೇ ಪೋಲೆಂಡ್ನ ಖಗೋಳ ವಿಜ್ಞಾನಿ ಕೋಪರ್ನಿಕಸ್ ಸೂರ್ಯನೇ ವಿಶ್ವದ ಕೇಂದ್ರ ಅನ್ನೋದನ್ನ ಪ್ರತಿಪಾದಿಸಿದ್ದ. ನಕ್ಷತ್ರಗಳು ಹಾಗೂ ಸೂರ್ಯ ನಿಶ್ಚಲವಾಗಿವೆ, ಭೂಮಿಯೇ ತನ್ನ ನಿಗದಿತ ಕಕ್ಷೆಯಲ್ಲಿ ಸೂರ್ಯನಿಗೆ ಪ್ರದಕ್ಷಿಣೆ ಹಾಕ್ತಿದೆ ಅನ್ನೋ ಖಗೋಳ ಸತ್ಯವನ್ನ ಜಗತ್ತಿನ ಮುಂದಿರಿಸಿದ್ದ. ವಿಶೇಷ ಅಂದ್ರೆ ಕೋಪರ್ನಿಕಸ್ನ ಇದೇ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ ಗೆಲಿಲಿಯೋ ಸಹ ಎತ್ತಿ ಹಿಡಿದಿದ್ದನಷ್ಟೇ. ದುರಂತ ಅಂದ್ರೆ ಪಾಶ್ಚಿಮಾತ್ಯ ಜಗತ್ತು ಇವರಿಬ್ಬರು ವಿಜ್ಞಾನಿಗಳು ಪ್ರತಿಪಾದಿಸಿದ್ದ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನ ಒಪ್ಪಲೇ ಇಲ್ಲ. ಇವರು ಮಂಡಿಸಿದ ಖಗೋಳ ಸತ್ಯ ಜನರ ನಂಬಿಕೆ ಹಾಗೂ ಬೈಬಲ್ ನಂಬಿಕೆಗೆ ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕಾಗಿಯೇ ಅಂದಿನ ಚರ್ಚ್ ಖಗೋಳ ವಿಜ್ಞಾನದ ಈ ವಾಸ್ತವವನ್ನೇ ತಳ್ಳಿ ಹಾಕಿಬಿಟ್ಟಿತ್ತು. ಇದೇನೇ ಇರಲಿ, ಖಗೋಳ ಸತ್ಯವನ್ನ ಹೇಳಿ ಶಿಕ್ಷೆಗೂ ಗುರಿಯಾಗಿದ್ರು ಈ ಇಬ್ಬರು ವಿಜ್ಞಾನಿಗಳು ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯವಲ್ಲ ಅನ್ನೋದನ್ನ ನಿರೂಪಿಸುವಲ್ಲಿ ಯಶಸ್ವಿಯಾಗಿದ್ರು. ಇದೇ ಕಾರಣಕ್ಕೆ ಈ ಇಬ್ಬರು ಮಹನೀಯರನ್ನ ಇವತ್ತು ಆಧುನಿಕ ಖಗೋಳ ವಿಜ್ಞಾನದ ಪಿತಾಮಹರೆಂದೇ ಗುರುತಿಸಲಾಗುತ್ತೆ. ಹಾಗೆ ನೋಡಿದ್ರೆ ಸೂರ್ಯ ಜಗತ್ತಿನ ಕೇಂದ್ರ ಅನ್ನೋದನ್ನ ಪ್ರತಿಪಾದಿಸಿದವರಲ್ಲಿ ಗೆಲಿಲಿಯೋ ಕೋಪರ್ನಿಕಸ್ ಮೊದಲಿಗರೇನಲ್ಲ. ವಿಶ್ವ ಗಣಿತಕ್ಕೆ ಸೊನ್ನೆಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದ ಭಾರತದ ಇದೇ ಋಷಿಗಳು ಇವರಿಗಿಂತ 3500 ವರ್ಷಗಳ ಮುಂಚೆಯೇ ಸೂರ್ಯನೇ ವಿಶ್ವದ ಕೇಂದ್ರ ಬಿಂದು ಅನ್ನೋದನ್ನ ಪ್ರತಿಪಾದಿಸಿದ್ರು. ಕೋಪರ್ನಿಕಸ್ಗಿಂತ 900 ವರ್ಷಗಳ ಮುಂಚೆಯೇ ಬ್ರಹ್ಮಗುಪ್ತ ಅನ್ನೋ ಭಾರತೀಯ ವಿಜ್ಞಾನಿ ಭೂಮಿಯ ಸುತ್ತಳತೆಯನ್ನ ಕರಾರುವಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿದ್ದ. ಬ್ರಹ್ಮಗುಪ್ತನ ಲೆಕ್ಕಾಚಾರದ ಪ್ರಕಾರ ಭೂಮಿಯ ಸುತ್ತಳತೆ 5000 ಯೋಜನ. ಇಂದಿನ ಪರಿಭಾಷೆಯಲ್ಲಿ ಒಂದು ಯೋಜನ ಅಂದ್ರೆ 7.2 ಕಿಲೋಮೀಟರ್. ಅಂದ್ರೆ ಬ್ರಹ್ಮಗುಪ್ತನ ಪ್ರಕಾರ ಭೂಮಿಯ ಸುತ್ತಳತೆ 36,000 ಕಿಲೋಮೀಟರ್. ಇಷ್ಟಕ್ಕೂ ವಿಜ್ಞಾನಿಗಳು ಪರಿಗಣಿಸಿರೋ ಇಂದಿನ ಭೂಮಿಯ ಸುತ್ತಳತೆ ಎಷ್ಟು ಗೊತ್ತಾ? 40,075 ಕಿಲೋಮೀಟರ್. ಅಂದ್ರೆ ಬ್ರಹ್ಮಗುಪ್ತನ ಅಂದಿನ ಲೆಕ್ಕಾಚಾರಕ್ಕೂ ಇಂದಿನ ವಿಜ್ಞಾನಿಗಳ ಲೆಕ್ಕಾಚಾರಕ್ಕೂ ಕೇವಲ 4,000 ಕಿಲೋಮೀಟರ್ಗಳ ವ್ಯತ್ಯಾಸ ಇದೆ ಅಷ್ಟೇ. ಭೂಮಿಯ ಸುತ್ತಳತೆಯನ್ನ ಕಂಡು ಹಿಡಿಯೋಕೆ ಇವತ್ತೇನೋ ಅತ್ಯಾಧುನಿಕ ತಂತ್ರಜ್ಞಾನವಿದೆ. ಆದರೆ 1400 ವರ್ಷಗಳ ಹಿಂದೆ ಯಾವ ತಂತ್ರಜ್ಞಾನವನ್ನು ಬಳಸದೆ ಬ್ರಹ್ಮಗುಪ್ತ ಅಷ್ಟು ನಿಖರವಾಗಿ ಭೂಮಿಯ ಸುತ್ತಳತೆಯನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾದ್ರೂ ಹೇಗೆ? ಪ್ರಾಚೀನ ಋಷಿಗಳಿಗಿದ್ದ ಇಂಥ ಅಗಾಧ ಸಾಮರ್ಥ್ಯ ಇಂದಿಗೂ ನಮ್ಮ ಊಹೆಗೆ ನಿಲುಕೋದಿಲ್ಲ. ಭಾರತದ ಜ್ಞಾನ ಭಂಡಾರ ಋಗ್ವೇದದಲ್ಲೇ ಖಗೋಳ ವಿಜ್ಞಾನದ ಹೆಜ್ಜೆ ಗುರುತುಗಳಿವೆ. ವಿಶೇಷ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆಯೇ ಜ್ಯೋತಿರ್ವಿಜ್ಞಾನವನ್ನ ವೇದಾಧ್ಯಯನದ ಒಂದು ಅಂಗ ಅಂತಲೇ ಋಷಿಗಳು ಪರಿಗಣಿಸಿದ್ರು. ಇಷ್ಟಕ್ಕೂ ಇವತ್ತು ಸೌರವ್ಯೂಹದ ಅಧ್ಯಯನಕ್ಕೆ ಇಟ್ಟಿರೋ ಖಗೋಳ ಅನ್ನೋ ಹೆಸರನ್ನ ಕೊಟ್ಟಿದ್ದೇ ಭಾರತೀಯರು. ಪಾಶ್ಚಿಮಾತ್ಯರಿಗಿಂತ ಮೊದಲೇ ಖಗೋಳ ವಿಜ್ಞಾನ ಕ್ಷೇತ್ರದಲ್ಲಿ ಭಾರತೀಯರು ಏನೆಲ್ಲ ಪ್ರಥಮಗಳನ್ನ ಸಾಧಿಸಿದ್ರು ಗೊತ್ತಾ? ನೀವೇ ನೋಡಿ. ಖಗೋಳ ವಿಜ್ಞಾನಕ್ಕೆ ಭಾರತ ಕೊಟ್ಟ ಕೊಡುಗೆ ಏನು ಅಂತ ಯಾರಾದ್ರೂ ಕೇಳಿದ್ರೆ ಹೆಮ್ಮೆಯಿಂದ ಹೇಳಿಕೊಳ್ಳೋಕೆ ಸಾಕಷ್ಟು ಸಂಗತಿಗಳಿವೆ. ಇಷ್ಟಕ್ಕೂ ಭಾರತೀಯ ಋಷಿಗಳು ಖಗೋಳ ಶಾಸ್ತ್ರದಲ್ಲಿ ಯಾವೆಲ್ಲ ಪ್ರಥಮಗಳನ್ನ ಸಾಧಿಸಿದ್ರು ಅನ್ನೋದಕ್ಕೆ ಇಲ್ಲಿವೆ ನೋಡಿ ಕೆಲವು ಸಾಕ್ಷಿಗಳು. ಸೂರ್ಯ ಚಂದ್ರ ಗ್ರಹಣಗಳ ಸಂಭವಿಸುವಿಕೆಯನ್ನ ಮೊದಲು ಲೆಕ್ಕ ಹಾಕಿದ್ದೇ ಆರ್ಯಭಟ. ಕೋಪರ್ನಿಕಸ್ಗೂ 900 ವರ್ಷಗಳ ಹಿಂದೆಯೇ ಭೂಮಿಯ ಸುತ್ತಳತೆಯನ್ನ ನಿರ್ಣಯಿಸಿದ್ದು ಬ್ರಹ್ಮಗುಪ್ತ. ಗುರುತ್ವಾಕರ್ಷಣೆಯ ಸಿದ್ಧಾಂತದ ಥಿಯರಿಯನ್ನ ಮೊದಲು ಬರೆದದ್ದೇ ಭಾರತೀಯರು. ಸೂರ್ಯನು ಒಂದು ನಕ್ಷತ್ರ ಅಂತ ಮೊದಲು ಘೋಷಿಸಿದ್ದು ನಮ್ಮ ಭಾರತವೇ. ಇವತ್ತು ನಮಗೆ ಪಂಚಾಂಗವನ್ನ ತೆರೆದ್ರೆ ಯಾವಾಗ ಸೂರ್ಯಗ್ರಹಣ ಚಂದ್ರಗ್ರಹಣಗಳು ಸಂಭವಿಸುತ್ತವೆ ಅನ್ನೋದು ಗೊತ್ತಾಗಿ ಬಿಡತ್ತೆ.
ವಿಶೇಷ ಅಂದ್ರೆ ಈ ಗ್ರಹಣಗಳು ಯಾವಾಗ ಸಂಭವಿಸುತ್ತವೆ ಅನ್ನೋದನ್ನ ಮೊದಲು ಕಂಡುಕೊಂಡಿದ್ದು ಇದೇ ಆರ್ಯಭಟ. ಅದು 1400 ವರ್ಷಗಳ ಹಿಂದೆ. ಅಷ್ಟೇ ಅಲ್ಲ, ಭೂಮಿ ಸೇರಿದಂತೆ ಇತರ ಗ್ರಹಗಳ ಚಲನೆಯನ್ನ ಗುರುತಿಸಲು ಸಾಧ್ಯವಾಗಿದ್ದು ಇದೇ ಆರ್ಯಭಟ ಬರೆದ ಗಣಿತ ಸಿದ್ಧಾಂತಗಳಿಂದ. ಆರ್ಯಭಟನ ನಂತರ 6ನೇ ಶತಮಾನದಲ್ಲಿ ಬಂದ ಬ್ರಹ್ಮಗುಪ್ತ ಭೂಮಿಯ ಸುತ್ತಳತೆ ಎಷ್ಟು ಅನ್ನೋದನ್ನ ಕರಾರುವಕ್ ಲೆಕ್ಕ ಹಾಕಿದ್ದ. ಅಂದ್ರೆ ಕೋಪರ್ನಿಕಸ್ಗೂ 900 ವರ್ಷಗಳ ಹಿಂದೆಯೇ ನಮ್ಮ ಭೂಮಿಯ ಸುತ್ತಳತೆ 36,000 ಕಿಲೋಮೀಟರ್ ಅಂತ ಲೆಕ್ಕ ಹಾಕಿಬಿಟ್ಟಿದ್ದ. ಇನ್ನು ಗುರುತ್ವಾಕರ್ಷಣೆ ಥಿಯರಿ ಅಂದಾಕ್ಷಣ ನಮಗೆ ನ್ಯೂಟನ್ ನೆನಪಾಗುತ್ತೆ. ಆದರೆ ಈ ನ್ಯೂಟನ್ಗೂ 1,000 ವರ್ಷಗಳ ಹಿಂದೆಯೇ ಕಣಾದ ಅನ್ನೋ ಒಬ್ಬ ಭಾರತೀಯ ವಿಜ್ಞಾನಿ ಗುರುತ್ವಾಕರ್ಷಣಾ ಸಿದ್ಧಾಂತದ ಥಿಯರಿ ಬರೆದಿದ್ದ. ಅಷ್ಟೇ ಅಲ್ಲ, ಸೂರ್ಯನು ಒಂದು ನಕ್ಷತ್ರ ಅಂತ ಮೊದಲು ಘೋಷಿಸಿದ್ದು ಭಾರತದ ಋಷಿಗಳೇ ಅಂದ್ರೆ ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಖಗೋಳ ಈ ಶಬ್ದದ ಅರ್ಥವೇ ವಿಶೇಷವಾದದ್ದು. ಭೂಮಿ ಗೋಳಾಕಾರವಾಗಿದೆ ಅನ್ನೋದನ್ನ ಸೂಚಿಸೋದೇ ಈ ಶಬ್ದದ ವಿಶೇಷತೆ. ಈ ಶಬ್ದವನ್ನ ಮೊದಲ ಬಾರಿಗೆ ಬಳಸಿದ್ದು ಭಾರತೀಯರೇ. 5ನೇ ಶತಮಾನದಲ್ಲಿ ವಿಶ್ವದ ನಾನಾ ದೇಶಗಳ ವಿದ್ಯಾರ್ಥಿಗಳಿಗೆ ವಿದ್ಯಾಕಾಶಿ ಎನಿಸಿದ್ದ ನಳಂದ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಈ ಶಬ್ದದ ಬಳಕೆಯಾಗಿತ್ತು. ಯಾಕಂದ್ರೆ ಆಗಿನ ಕಾಲಕ್ಕೆ ನಳಂದಾದಲ್ಲಿ ಖಗೋಳಶಾಸ್ತ್ರವನ್ನ ಒಂದು ಪಠ್ಯವಾಗಿ ಬೋಧಿಸಲಾಗ್ತಿತ್ತು. ಅಷ್ಟೇ ಅಲ್ಲ, ನಕ್ಷತ್ರಗಳ ವೀಕ್ಷಣೆಗಾಗಿ ಈ ನಳಂದ ಅಂಗಳದಲ್ಲಿ ಬಯಲು ಅಬ್ಸರ್ವೇಟರಿಯನ್ನ ಸ್ಥಾಪಿಸಲಾಗಿತ್ತು. ವಿಶೇಷ ಅಂದ್ರೆ ಅದೇ ಬಯಲು ವೀಕ್ಷಣಾಲಯಕ್ಕೆ ಖಗೋಳ ಅನ್ನೋ ಹೆಸರನ್ನ ಇಡಲಾಗಿತ್ತು. ಹೀಗೆ ಮೊದಲ ಬಾರಿಗೆ ಭಾರತದ ವಿಜ್ಞಾನಿಗಳು ಬಳಸಿದ ಖಗೋಳ ಅನ್ನೋ ಶಬ್ದವನ್ನೇ ಇಂದಿಗೂ ನಾವು ಬಳಸ್ತಾ ಇದ್ದೀವಿ. ಗಣಿತ ಹಾಗೂ ಖಗೋಳ ವಿಜ್ಞಾನಕ್ಕೆ ಅತ್ಯದ್ಭುತ ಕೊಡುಗೆ ನೀಡಿದ ಆರ್ಯಭಟ ಹಾಗೂ ಬ್ರಹ್ಮಗುಪ್ತ ಇದೇ ನಳಂದಾದಲ್ಲಿ ಅಧ್ಯಾಪಕರಾಗಿದ್ರು. ಇದೇ ಅವಧಿಯಲ್ಲಿ ಈ ಇಬ್ಬರು ಮಹನೀಯರು ತಮಗಿದ್ದ ಖಗೋಳ ಜ್ಞಾನವನ್ನ ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕಿಳಿಸೋಕೆ ಮುಂದಾಗಿದ್ರು. ಒಂದು ಹಂತಕ್ಕೆ ತನ್ನ ಅಧ್ಯಾಪಕ ವೃತ್ತಿಯನ್ನ ತೊರೆದ ಬ್ರಹ್ಮಗುಪ್ತ ಉಜ್ಜಯಿನಿಗೆ ಬಂದು ನೆಲೆಸ್ತಾನೆ. ಬ್ರಹ್ಮಗುಪ್ತ ಉಜ್ಜಯಿನಿಗೆ ಬಂದಿದ್ದಕ್ಕೂ ಕಾರಣವಿತ್ತು. ಅಂದಿನ ಕಾಲಕ್ಕೆ ಉಜ್ಜಯಿನಿ ಜ್ಯೋತಿರ್ವಿಜ್ಞಾನಿಗಳ ತಾಣವಾಗಿತ್ತು. ಹೀಗಾಗಿ ಖಗೋಳ ವಿಜ್ಞಾನದಲ್ಲಿ ಹೆಚ್ಚಿನ ಅಧ್ಯಯನ ಕೈಗೊಳ್ಳಲೆಂದೇ ಉಜ್ಜಯಿನಿಗೆ ಬಂದ ಬ್ರಹ್ಮಗುಪ್ತ ಅಲ್ಲಿ ತನ್ನ ಖಗೋಳ ಜ್ಞಾನವನ್ನ ಹೊರಗೆ ಹಚ್ಚುವುದಕ್ಕೆ ಮುಂದಾಗ್ತಾನೆ. ಉಜ್ಜಯಿನಿಯಲ್ಲೇ ಓಪನ್ ಅಬ್ಸರ್ವೇಟರಿಯನ್ನ ಅಂದ್ರೆ ಬಯಲು ಖಗೋಳ ವೀಕ್ಷಣಾಲಯವನ್ನ ಸ್ಥಾಪಿಸ್ತಾನೆ. ಉಜ್ಜಯಿನಿಯ ಈ ಅಬ್ಸರ್ವೇಟರಿಯಲ್ಲಿ ಯಾವ ದೂರದರ್ಶಕವನ್ನು ಬಳಸದೆ ನಕ್ಷತ್ರ ವೀಕ್ಷಣೆ ಹಾಗೂ ಅಧ್ಯಯನವನ್ನ ನಡೆಸ್ತಾನೆ. ವಿಶೇಷ ಅಂದ್ರೆ 1734ರಲ್ಲಿ ಜೈಪುರದ ಅರಸ ಸವಾಯಿ ಜೈಸಿಂಗ್ ಇದೇ ಉಜ್ಜಯಿನಿಯಲ್ಲಿ ಖಗೋಳ ವೀಕ್ಷಣಾಲಯವನ್ನ ಸ್ಥಾಪಿಸ್ತಾನೆ. ಇದಕ್ಕೆ ಸ್ಫೂರ್ತಿಯಾಗಿದ್ದು ಇದೇ ಬ್ರಹ್ಮಗುಪ್ತನ ಬಯಲು ವೀಕ್ಷಣಾಲಯ. ಬ್ರಹ್ಮಗುಪ್ತ ಮಾತ್ರವಲ್ಲ, ಮಹಾನ್ ಗಣಿತಜ್ಞ ಹಾಗೂ ಖಗೋಳ ವಿಜ್ಞಾನಿಯಾಗಿದ್ದ ಆರ್ಯಭಟ ಸಹ ತನ್ನ ಖಗೋಳ ಜ್ಞಾನದ ಪ್ರಯೋಗಕ್ಕಾಗಿ ಬಿಹಾರದ ತಾರೆಗಣದಲ್ಲಿ ವಿಷ್ಣು ಸೂರ್ಯ ಮಂದಿರವೊಂದನ್ನ ಕಟ್ಟಿಸಿದ್ದ. ವಿಶೇಷ ಅಂದ್ರೆ ಈ ತಾರೆಗಣ ಅಂದ್ರೇನೆ ತಾರೆಗಳ ಎಣಿಕೆ ಎಂದರ್ಥ. ಇಂಥ ಅದ್ಭುತ ಹೆಸರಿರೋ ಈ ಪಟ್ಟಣದಲ್ಲಿ 6ನೇ ಶತಮಾನದಲ್ಲೇ ಆರ್ಯಭಟ ನಕ್ಷತ್ರ ಕಾಯಗಳ ವೀಕ್ಷಣೆಗೆಂದೇ ಸೂರ್ಯ ಮಂದಿರವೊಂದನ್ನ ನಿರ್ಮಿಸಿದ್ದ. ಅಚ್ಚರಿಯ ಸಂಗತಿ ಏನ್ ಗೊತ್ತಾ? ಈ ತಾರೆಗಣ ನಕ್ಷತ್ರ ಹಾಗೂ ಗ್ರಹಣಗಳ ವೀಕ್ಷಣೆಗೆ ಇಡೀ ವಿಶ್ವದಲ್ಲೇ ಅತ್ಯಂತ ಸೂಕ್ತ ಸ್ಥಳ ಅಂತ ಅಮೆರಿಕದ ನಾಸವೇ ಇವತ್ತು ಘೋಷಿಸಿಬಿಟ್ಟಿದೆ. ಎರಡು 2009ರಲ್ಲಿ ನಾಸಾದ ಈ ಘೋಷಣೆ ಹೊರಬಿದ್ದದ್ದೇ ತಡ ವಿಶ್ವದ ವಿಜ್ಞಾನಿಗಳು ಈ ತಾರೆಗಣಕ್ಕೆ ದೌಡಾಯಿಸಿ ಬಿಟ್ಟಿದ್ರು. ಅಂದಹಾಗೆ 6ನೇ ಶತಮಾನದಲ್ಲಿ ಆರ್ಯಭಟ ತಾರೆಗಣ ಅನ್ನೋ ಈ ಊರು ನಕ್ಷತ್ರ ವೀಕ್ಷಣೆಗೆ ಸೂಕ್ತ ಸ್ಥಳ ಅನ್ನೋದನ್ನ ಹೇಗೆ ಗುರುತಿಸಿದ್ದ? ಅಂದ್ರೆ ಖಗೋಳ ಶಾಸ್ತ್ರದ ಬಗ್ಗೆ ನಮ್ಮ ಪ್ರಾಚೀನರು ಅದೆಂತಹ ಅದ್ಭುತ ಜ್ಞಾನ ಹೊಂದಿದ್ರು ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಾ?
ಗುರುತ್ವಾಕರ್ಷಣೆಯ ವಿಚಾರ ಬಂದಾಗೆಲ್ಲ ನಮಗೆ ಆಂಗ್ಲ ವಿಜ್ಞಾನಿ ಐಸಾಕ್ ನ್ಯೂಟನ್ನ ನೆನಪಾಗಿ ಬಿಡುತ್ತೆ. ಆದರೆ ನ್ಯೂಟನ್ಗಿಂತ 1000 ವರ್ಷಗಳ ಮೊದಲೇ ಭೂಮಿಯ ಗುರುತ್ವಾಕರ್ಷಣೆ ಹಾಗೂ ಗ್ರಹಗಳ ಚಲನೆಗೆ ಒಂದು ನಿರ್ದಿಷ್ಟ ಪರಿಧಿ ಇದೆ ಅನ್ನೋದನ್ನ ಮೊದಲು ಗುರುತಿಸಿದ್ದೇ ಭಾರತದ ಬ್ರಹ್ಮಗುಪ್ತ ಹಾಗೂ ಭಾಸ್ಕರಾಚಾರ್ಯ. ನೀವು ದೇಶದ ಯಾವ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ನವಗ್ರಹಗಳಿಗೆ ಸಣ್ಣ ಗುಡಿ ಇದ್ದೇ ಇರುತ್ತೆ. ಬಹುಶಃ ಇಡೀ ವಿಶ್ವದಲ್ಲೇ ಸೌರಮಂಡಲದ ಗ್ರಹಗಳನ್ನ ಆರಾಧಿಸುವ ಪದ್ಧತಿಯನ್ನ ಮೊದಲು ಶುರು ಮಾಡಿದ್ದು ಭಾರತವೇ. ಈ ನವಗ್ರಹಗಳ ಆರಾಧನೆಯ ಹಿಂದಿರೋದು ಬರೀ ಧಾರ್ಮಿಕತೆ ಮಾತ್ರವಲ್ಲ, ಭಾರತದ ಪ್ರಾಚೀನ ಖಗೋಳ ವಿಜ್ಞಾನದ ಜ್ಞಾನವೂ ಇದರಲ್ಲಿ ಅಡಗಿದೆ. ಐಸಾಕ್ ನ್ಯೂಟನ್ ಆಧುನಿಕ ಖಗೋಳಶಾಸ್ತ್ರ ಹಾಗೂ ಭೌತ ವಿಜ್ಞಾನಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟ ಇಂಗ್ಲಿಷ್ ಸಂಶೋಧಕ. ಚಲನೆಗೆ ಸಂಬಂಧಿಸಿದ ಈತನ 3 ನಿಯಮಗಳು ಜಗತ್ಪ್ರಸಿದ್ಧ. ಭೂಮಿ, ಸೂರ್ಯ ಹಾಗೂ ಎಲ್ಲ ಗ್ರಹಗಳ ಗುರುತ್ವಾಕರ್ಷಣ ಕೇಂದ್ರವೇ ವಿಶ್ವದ ಕೇಂದ್ರ ಅನ್ನೋದನ್ನ ಗುರುತಿಸಿದ ಮಹಾನ್ ಖಗೋಳಜ್ಞಾನಿ. ವಿಶೇಷ ಅಂದ್ರೆ ಈ ಐಸಾಕ್ ನ್ಯೂಟನ್ಗಿಂತ 1000 ವರ್ಷಗಳ ಮೊದಲೇ ಗ್ರಹಗಳಿಗೂ ಒಂದು ನಿರ್ದಿಷ್ಟ ಪರಿಧಿ ಇದೆ. ತಮ್ಮ ನಿಗದಿತ ಪರಿಧಿಯಲ್ಲಿ ಅವು ಸೂರ್ಯ ಕೇಂದ್ರಿತವಾಗಿ ನಿರಂತರವಾಗಿ ಸುತ್ತುತ್ತವೆ ಅನ್ನೋದನ್ನ ಗ್ರಹಿಸಿದ್ದು ಬ್ರಹ್ಮಗುಪ್ತ ಅನ್ನೋ ಭಾರತೀಯ ಗಣಿತ ಹಾಗೂ ಖಗೋಳ ವಿಜ್ಞಾನಿ. ಅಷ್ಟೇ ಅಲ್ಲ, ಖಗೋಳ ವಿಜ್ಞಾನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ವಿಶ್ವದಲ್ಲೇ ಮೊದಲ ಬಾರಿಗೆ ಬೀಜಗಣಿತವನ್ನ ಬಳಸಿದ್ದು ಇದೇ ಬ್ರಹ್ಮಗುಪ್ತ ಅನ್ನೋದು ವಿಶೇಷ. ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಬ್ರಹ್ಮಗುಪ್ತನಿಗೂ 100 ವರ್ಷಗಳ ಹಿಂದೆಯೇ ವರಹ ಮಿಹಿರ ಅನ್ನೋ ಖಗೋಳ ಶಾಸ್ತ್ರಜ್ಞ ಗುರುತ್ವಾಕರ್ಷಣೆಯ ಸಿದ್ಧಾಂತ ರೂಪಿಸಿದ್ದ. ಬ್ರಹ್ಮಗುಪ್ತನ ನಂತರ ಉಜ್ಜಯಿನಿಯ ಖಗೋಳ ವೀಕ್ಷಣಾಲಯದ ಮುಖ್ಯಸ್ಥನಾಗಿದ್ದು ಭಾಸ್ಕರಾಚಾರ್ಯ. ವಿಶೇಷ ಅಂದ್ರೆ ಈತ ನಮ್ಮ ಕರ್ನಾಟಕದವನು ಅನ್ನೋದು ನಮ್ಮ ಹೆಮ್ಮೆ. ಈತ ಹುಟ್ಟಿದ್ದು 1114ರಲ್ಲಿ ಇಂದಿನ ವಿಜಾಪುರದ ಬಿಜ್ಜರಗಿ ಅನ್ನೋ ಹಳ್ಳಿಯಲ್ಲಿ. 11ನೇ ಶತಮಾನದಲ್ಲೇ ಈತ ಖಗೋಳ ಶಾಸ್ತ್ರದ ಅಧ್ಯಯನಕ್ಕಾಗಿ ಉಜ್ಜಯಿನಿಗೆ ಹೋಗಿದ್ದ. ಉಜ್ಜಯಿನಿಯ ಖಗೋಳ ವೀಕ್ಷಣಾಲಯದ ಮುಖ್ಯಸ್ಥನಾದ ನಂತರ ಈ ಬ್ರಹ್ಮಗುಪ್ತ ಹಾಗೂ ವರಹ ಮಿಹಿರರ ಗಣಿತ ಹಾಗೂ ಖಗೋಳ ವಿಜ್ಞಾನದ ಸಂಪ್ರದಾಯವನ್ನ ಮುಂದುವರೆಸಿದ್ದು ಇದೇ ಭಾಸ್ಕರಾಚಾರ್ಯ. ಖಗೋಳ ಹಾಗೂ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 6ಕ್ಕೂ ಹೆಚ್ಚು ಗ್ರಂಥಗಳನ್ನ ಭಾಸ್ಕರಾಚಾರ್ಯ ಬರೆದಿದ್ದಾನೆ. ವಿಶೇಷ ಅಂದ್ರೆ ದಶಮಾನ ಪದ್ಧತಿ ಹಾಗೂ ಆಧುನಿಕ ಬೀಜಗಣಿತದಲ್ಲಿ ಉಪಯೋಗಿಸುವ ಅಕ್ಷರ ಪದ್ಧತಿಯನ್ನ ಮೊದಲು ಬಳಕೆಗೆ ತಂದವನೇ ಈ ಭಾಸ್ಕರಾಚಾರ್ಯ. ವಿಶೇಷವಾಗಿ ತನ್ನ ಸಿದ್ಧಾಂತ ಶಿರೋಮಣಿ ಅನ್ನೋ ಗ್ರಂಥದಲ್ಲಿ ಆಕಾಶ, ಸೂರ್ಯ, ಚಂದ್ರ ಹಾಗೂ ಗ್ರಹಗಳ ಬಗ್ಗೆ ಅದ್ಭುತ ವಿವರಣೆ ನೀಡಿದ್ದಾನೆ. ಖಗೋಳಶಾಸ್ತ್ರದಲ್ಲಿ ಭಾರತದ ಮತ್ತೊಂದು ಅತ್ಯದ್ಭುತ ಅನ್ವೇಷಣೆ ಎಂದರೆ ಸೂರ್ಯನು ಒಂದು ನಕ್ಷತ್ರ ಅನ್ನೋದನ್ನ ಕಂಡುಕೊಂಡಿದ್ದು. ಸರ್ವ ದಿಶಾನಾಂ ಸೂರ್ಯಾಹ ಸೂರ್ಯಾಹ ಸೂರ್ಯಾಹ. ಅಂದ್ರೆ ಸರ್ವ ದಿಕ್ಕುಗಳಲ್ಲೂ ಸೂರ್ಯನಿದ್ದಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಅಂದ್ರೆ ಸೌರಮಂಡಲದಲ್ಲಿ ಸೂರ್ಯನೇ ವಿಶ್ವದ ಕೇಂದ್ರ ಬಿಂದು ಅನ್ನೋದನ್ನ ಪ್ರತಿಪಾದಿಸೋಕೆ ಸಾಧ್ಯವಾಗಿದ್ದು ಇದೇ ಅನ್ವೇಷಣೆಯಿಂದ. ರಾತ್ರಿ ಮುಗಿಲಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಗೋಚರಿಸಿದ್ರೆ ಸೂರ್ಯ ಹಗಲಲ್ಲಿ ಕಾಣುವ ನಕ್ಷತ್ರ. ಈತ ಸಂಜೆ ಇಳೆಗೆ ಜಾರಿದಾಗ ಕೋಟ್ಯಾಂತರ ಸೂರ್ಯರೂಪಿ ನಕ್ಷತ್ರಗಳು ಮುಗಿಲಲ್ಲಿ ತೆರೆದುಕೊಳ್ತವೆ. ಸೂರ್ಯ ಭೂಮಿಯ ಅತಿ ಸಮೀಪದ ನಕ್ಷತ್ರವಷ್ಟೇ. ಹೀಗಾಗಿ ಋಗ್ವೇದವು ಸೂರ್ಯನೇ ವಿಶ್ವದ ಕೇಂದ್ರ, ಈತನೇ ಬೆಳಕಿನ ಮೂಲ ಅಂತ ಸಾರಿದ್ದು. ಹೀಗಾಗಿ ಸೂರ್ಯನೇ ವಿಶ್ವದ ಕೇಂದ್ರ ಅನ್ನೋದನ್ನ ಮೊದಲು ಕಂಡುಕೊಂಡಿದ್ದೇ ಭಾರತೀಯರು. ಭಾರತೀಯರ ಈ ಅನ್ವೇಷಣೆಯ ಮೇಲೆಯೇ ಇವತ್ತು ವಿಶ್ವದ ಖಗೋಳ ವಿಜ್ಞಾನ ನಿಂತಿರುವುದು. ಆರ್ಯಭಟ, ಬ್ರಹ್ಮಗುಪ್ತ, ವರಹ ಮಿಹಿರ, ಭಾಸ್ಕರಾಚಾರ್ಯ
ಹೀಗೆ ಭಾರತದ ಮಹಾನ್ ಖಗೋಳ ಶಾಸ್ತ್ರಜ್ಞರ ಮೂಲ ಸೂತ್ರಗಳೇ ಇಂದಿನ ಆಧುನಿಕ ಖಗೋಳ ವಿಜ್ಞಾನ ಮಂದಿರಕ್ಕೆ ಆಧಾರವಾಗಿರುವುದು. ಅಷ್ಟೇ ಅಲ್ಲ, ಮಾಧವ, ನೀಲಕಂಠ, ಸೋಮಯಾಜಿಯಂತಹ ಭಾರತದ ಮಹಾನ್ ಖಗೋಳ ಶಾಸ್ತ್ರಜ್ಞರು ಸಹ ಖಗೋಳ ವಿಜ್ಞಾನಕ್ಕೆ ಅದ್ಭುತ ಕೊಡುಗೆ ನೀಡಿದ್ದಾರೆ. ಕುದುರೆಗಳ ರಥದಲ್ಲಿ ಸೂರ್ಯ ಚಲಿಸುವ ಚಿತ್ರವನ್ನ ಋಗ್ವೇದ ನಮಗೆ ನೀಡುತ್ತೆ. ಅಂದ್ರೆ ಬೆಳಕಿಗಿರೋ 7 ವರ್ಣಗಳನ್ನ ಈ ಕುದುರೆಗಳು ಪ್ರತಿನಿಧಿಸುತ್ತವೆ. ಅಂದ್ರೆ ನ್ಯೂಟನ್ ತನ್ನ ಬೆಳಕಿನ ಥಿಯರಿಯನ್ನ ಮಂಡಿಸೋಕು ಸಾವಿರಾರು ವರ್ಷಗಳ ಹಿಂದೆ ಋಷಿಗಳು ಈ ಬೆಳಕಿನ ಥಿಯರಿಯನ್ನ ಪ್ರತಿಪಾದಿಸಿದ್ರು. ಸೌರಮಂಡಲದಲ್ಲಿ ಬೆಳಕಿನ ಕಿರಣಗಳು ಹೇಗೆ ವ್ಯಾಪಿಸಿವೆ ಅನ್ನೋದಕ್ಕೆ ಲಯ ಯೋಗ ಸಂಹಿತೆ ಅದ್ಭುತ ವಿವರಣೆ ನೀಡಿದೆ. ಭುಜಂಗ ಮಿತಸಪ್ತತುರಗ ಅಂದ್ರೆ ಸಪ್ತದಂತೆ ಬಾಗಿದ ಹಾಗೂ ನಿಖರವಾದ ರೀತಿಯಲ್ಲಿ ಬೆಳಕಿನ ಕಿರಣಗಳು ಚಲಿಸುತ್ತವೆ ಅನ್ನತ್ತೆ ಲಯಯೋಗ ಸಂಹಿತೆ. ಇದನ್ನೇ ನಾವಿವತ್ತು ನ್ಯೂಟನ್ನ ಬೆಳಕಿನ ವಕ್ರೀಭವನ ಥಿಯರಿ ಅಂತ ಕರೆಯೋದು. ಇದು ಈ ಹೊತ್ತಿನ ಅದ್ಭುತ ಭಾರತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹಾದ್ಭುತದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತಿವೆ. ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.